ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬಿದ್ದಿದೆ. ಆರೋಪಿ ಅಪರಾಧಿ ಎನ್ನುವಂತದ್ದು ಸಾಬೀತಾಗಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಎನ್ನುವಂತಹ ಆದೇಶವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೊರಹಾಕಿದೆ. 2025 ಜೂನ್ನ ವಿನಯ್ ಕುಲಕರ್ಣಿ ಜಾಮೀನನ್ನ ರದ್ದು ಮಾಡಲಾಗಿತ್ತು. 25ರಲ್ಲಿ 2026 ಫೆಬ್ರವರಿ 27ರಂದು ವಿನಯ್ ಷರತ್ತುಬದ್ಧ ಜಾಮೀನನ್ನ ಪಡೆದಿದ್ರು. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಹಾಕಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಕೊಲೆ ಮಾಡಿದಂತಹ ಕೇಸ್ ಏನಿತ್ತು 2016ರಲ್ಲಿ ನಡೆದಂತಹ ಕೊಲೆ ಕೇಸ್ ಈಗ ಉರುಳಾಗಿ ಪರಿಣಮಿಸಿದೆ. ವಿನಯ್ ದೋಷಿ ಎನ್ನುವಂತಹ ತೀರ್ಪನ್ನ ಕೋರ್ಟ್ ವ್ಯಕ್ತಪಡಿಸಿದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಹೊರಬೀಳೋದ್ರಿಂದ ವಿನಯ್ ಕುಲಕರ್ಣಿ ಮಕ್ಕಳ ಸಮೇತ ಕೋರ್ಟಿಗೆ ಹಾಜರಾಗಿದ್ರು. ವಿನಯ್ ಕುಲಕರ್ಣಿಯವರ ಕುಟುಂಬಸ್ಥರು ಕೂಡ ಕೋರ್ಟ್ ಹಾಲ್ನಲ್ಲಿ ಕಾದು ಕೂತಿದ್ರು. ಏನಾಗುತ್ತೆ ಇವತ್ತು ತೀರ್ಪು ಅನ್ನುವಂತಹ ಆತಂಕ ಹೆಚ್ಚಾಗಿತ್ತು. ಕೊನೆಗೂ ಕೂಡ ವಿನಯ್ ಕುಲಕರ್ಣಿ ದೋಷಿ ಅನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಪೀಠದಿಂದ ಆದೇಶ ಹೊರಬಿದ್ದಿರುವಂತದ್ದು. ಮತ್ತೆ ಜೈಲು ಪಾಲಾಗ್ತಾರೆ ಶಾಸಕ ವಿನಯ್ ಕುಲಕರ್ಣಿ.